ಓ ಏನೋ ಮಾತಾಡ್ಕೊತಾ ಇದ್ದೀರಾ? ಹಂಗಾರೆ ನೀವು ಬೊದ್ರಿಗೇನೇನೋ ಓಟ್ ಹಾಕಿದ್ದು? ಹ್ಞೂ ಕಣಮ್ಮಿ, ನಾವು ಆ ಬೊದ್ರಿಗೆ ನೀವು ಓಟ್ ಹಾಕಿದ್ದು. ಅದೇನು ಮನೆಗೆಲ್ಲ ಫ್ರೀಯಾಗಿ ಸಿಲಿಂಡ್ರು ಕೊಡ್ತೀನಿ, ಆಮೇಲೆ ಏನೇನೋ ಮಾಡ್ತೀನಿ ಅಂತೆಲ್ಲ ಹೇಳಿದ್ಲಲ್ಲ, ಅದಕ್ಕೆ ನೀನು ಯಾಕೆ ಅಂತ ಹೇಳ್ಬಿಟ್ಟು ಹಾಗೆ ನಿಮ್ಮ ಮದುವೆಗೆಲ್ಲ ನನ್ನ ಕೈಲಾದ ಸಹಾಯ ಮಾಡ್ತೀನಿ, ಬಡ್ಡಿ ರಹಿತ ಸಾಲನ ಕೊಡ್ತೀನಿ ಅಂತೆಲ್ಲ ಹೇಳಿದ್ಲಲ್ಲ, ಅದಕ್ಕೆ ನಾವು ಅವಳಿಗೆ ಹಾಕಿದ್ವಿ ಕಣಮ್ಮ. ನೀನು ಹಾಕಿದ್ದೇನೆ ಅವಳಿಗೇನೇನೆ? ನಾನು ಅವಮ್ಮಂಗೆ ನೀ ಹಾಕಿದ್ದೆ. ಎಲ್ಲ ಸೇರೋದು 3 ಓಟ್ ಬಿದ್ದವಂತೆ. ಅದ್ರಾಗ ನಾವು 3, ಅವ್ರ ಮನೆಗೆ ಒಂದು 3 ಜನ ಹಾಕಿರ್ತಾರೆ ಓಟ. ಇನ್ನು ಉಳಿದವ್ರು ಯಾರೋ ಏನು ಕತೆನೋ ಗೊತ್ತಿಲ್ಲ, ಕಣ್ಣು ಕಾಣಿಸ್ತಿರೋ ಯಾವನೇ ಇತ್ತವಲ್ಲ, ಮುದುಕಿಗಳು ಅವರು ಯಾವುದೋ ಮ್ಯಾಲೋ ಕೆಳಗೆ ಗೊತ್ತಿರ್ತಾರೆ ಅಷ್ಟೇ, ಹೋಗಿರ್ತವೆ ಅಲ್ಲ. ಇವಾಗ ನಾವು ಓಟ್ ಹಾಕಿದ್ದೀವಲ್ಲ, ನಾವು ಓಟ್ ಹಾಕಿರೋರಿಗೆ ಕೊಡಲಿ ಬಿಡಕ್ಕ ಬೇಡ ಅಂತಂದಿವಿ. ಈಗ ನಾವೆಲ್ಲ ಅಯ್ಯಮ್ಮಂಗೆ ತಾನೇ ಭದ್ರಮ್ಮನ ಭರವಸೆ ಕೇಳೈತಾನೆ ನಾವು ಓಟ್ ಹಾಕಿದ್ದು, ನಿಮ್ಗೂ ಗೊತ್ತು. ಈಗ ಅದೇ ಭರವಸೆಗೆ ನೀನು ಕೊಡಲಿ ಬಿಡು, ಬೇಡ ಅಂದವ್ರು ಯಾರು? ನನಗಂತೂ ಇವಾಗ ಕಾಸು ಬೇಕಣಮ್ಮು, ನಾನಂತೂ ಕಾಸು ಕೇಳೋದೇ ನೀನು ಈಗ ಹೋಗಿ. ನನಗೆ ಒಸಿ ಸಾಲ ಬೇಕಿತ್ತು ನನಗೂ, ಬಡ್ಡಿ ಇಲ್ದಿದ್ದಂಗೆ ಸಾಲ ಕೊಡ್ತಾಳಂತೆ. ಮತ್ತು ನೋಡಿ, ಬಡ್ಡಿ ಇಲ್ದಂಗೆ ಏನಿಯಾತಾಗೆ ಸಾಲ ಪಾಲಕ್ಕೆ ಬಡ್ಡಿ ಇಲ್ದಂಗೆ ಏನೇ ಇಸ್ಕೊಬಿಟ್ಟು ಬರೋನಿ ನೋಡಿ ಹೋಗೋಣ. ಸುಮ್ಕೆ ತಡ ಯಾಕೆ ಮಾಡಬೇಕು? ಈ ಸೊತ್ತು ನಾವು ಅದನ್ನೇನೇ ಮಾತಾಡ್ತಿದ್ವಿ. ಹಾಕಿದ್ವಿ ತಾನೇ ಓಟ, ಓಟ್ ಹಾಕಿರೋ ತಕ್ಕನಂಗೆ ಕಾಕಿರೋರ್ಗನ ಏನೋ ಬೆಲೆ ಕೊಡ್ಬೇಕು ತಾನೇ ಅವಮ್ಮ. ಈಗ ನಾವು ಹಾಕಿದ್ವಿ ಅಂತಂದ್ಮೇಲೆ ನಮ್ಗನ ಕೊಡಬೇಕು. ನೋಡಿರಿ, ನಾವೇ ಕಣಕ್ಕೋ ನಿಮ್ಗೆ ಓಟ್ ಹಾಕಿರೋದು, ಹೆಂಗನ ಮಾಡ್ಬಿಟ್ಟು ನಮ್ಗೇನಾರ ಒಂಚೂರು ಇದು ಮಾಡಿಕೊಡು ಅಂತ ಹೇಳ್ಬಿಟ್ಟು ಹೋಗಿ ಕೇಳೋಣ. ಕೊಟ್ಟೆ ಕೊಡ್ತಾಳೆ, ಕೊಡ್ದಿದ್ದಂಗೆ ಇನ್ನೇನು ಮಾಡ್ತಾಳೆ ನೋಡಿರಿ ಹೋಗೋಣ. ನೀನು ಏನು ಕೇಳ್ತೀಯಕ್ಕ? ನಾನಂತೂ ದುಡ್ಡು ಕೇಳ್ತೀನಮ್ಮ, ಸಾಲ ಬೇಕು ನನಗೆ. ನಾನು ಅದೇ ನನ್ನ ಮಗನ ಮದುವೆದಕ್ಕೆ ಕಾಸು ಕೀಸ್ ಕೊಡ್ತಾಳೇನು, ಈ ಎಣ್ಣೆನು ಸಿಕ್ಕಿಲ್ಲ, ಈ ಎಣ್ಣೆ ನೋಡ್ಕೊಬಿಟ್ಟು ಬರೋಕ್ಕೆ ಕಾಸು ಕೀಸ್ ಕೊಡ್ತಾಳೇನು, ಹೋಗಿ ಕೇಳ್ತೀನಿ. ನಾನು ಸಿಲಿಂಡ್ರು ಖಾಲಿ ಆಗೈತಲ್ಲ, ಹೋಗಿ ಕೇಳ್ತೀನಿ. ಕೊಡ್ಲೇಳು, ಹಾಕಿಲ್ವೆ ಓಟ್ನ? ಇವಳು ಕೇಳ್ದಂಗೆ ಏನು ಹಾಕಿಲ್ವೇನು? ಕೊಡಲ್ಲ ಅಂತಂದರೆ ಭರವಸೆ ಕೊಟ್ಟಿರೋದಕ್ಕೆ ನಾವು ಹಾಕಿದ್ದು, ಇಲ್ಲಾಂದರೆ ಜೊಯ್ಯಕ್ಕಂಗೆ ಏನು ಹಾಕ್ತಿರಲ್ವೇ ನಾವು? ಬರ್ರಿ ಹೋಗಿ ಕೇಳೋಣ. ಬರ್ರಮ್ಮಿ, ಲೇಟ್ ಆಯ್ತದೆ. ಭದ್ರಮ್ಮರೇ, ಭದ್ರಮ್ಮರೇ, ಭದ್ರಮ್ಮರೇ. ಏನ್ರಕ್ಕ ಎಲ್ಲ ಹಿಂಗೆ ಹುಡಿಕೊಂಬಿಟ್ಟು ಬಂದ್ಬಿಟ್ಟಿದ್ದೀರಾ? ಇವನ್ ಭದ್ರಮ್ಮ MLA ನಿಂತ್ಕೊತಾಳೆ ಅಂತ ಹೇಳ್ಬಿಟ್ಟು ಇಸೆ ಗೊತ್ತಾಯ್ತು, ಹುಡಿಕೊಂಬಿಟ್ಟು ಬಂದ್ಬಿಟ್ರೇನೋ? ಇಲ್ಲಿ ಕಣಣ್ಣ, ಅದೇ ಓಟ್ ಹಾಕಿದ್ರೆ ನಮಗೆಲ್ಲ ಫ್ರೀಯಾಗಿ ಸಿಲಿಂಡ್ರು, ಫ್ರೀ, ಆಮೇಕಿಂತ ಬಡ್ಡಿ ರಹಿತ ಸಾಲ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಮಕ್ಕಳು ಮದುವೆ ಬೇಕಾದ್ರೆ 20-30 ಸಾವಿರ ರೂಪಾಯಿ ಸಹಾಯ ಎಲ್ಲ ಮಾಡ್ತೀನಿ ಅಂತ, ಅದನ್ನ ಕೇಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹೇಳಿದ್ರು ಗೆದ್ರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಸುಮ್ಮನೆ ಕೊಡ್ತೀನಿ ಅಂತ ಹೇಳಿದ್ಲೇವಮ್ಮ, ಗೆದ್ರೆ ಕೊಡ್ತೀನಿ ಅಂತ ಹೇಳಿತಾನೆ. ಓಟ್ ಹಾಕಿದ್ರೆ ಕೊಡ್ತೀನಿ ಅಂತ ಹೇಳಿದ್ದು. ಅದಕ್ಕೆ ತಾನೇ ನಾವೆಲ್ಲ ಓಟ್ ಹಾಕಿದ್ದು. ನಮ್ಮ ದೇವ್ರು ಸತ್ವಾಗ್ಲೂ ಆಣೆ ಮಾಡ್ಬಿಟ್ಟು ಹೇಳ್ತೀನಿ. ನಾವೇನೇ ಓಟ್ ಹಾಕಿರೋದು. ಯಮ್ಮಗೆ ಸುಮ್ಮನೆ ಓಟ್ ಬೂದ್ಬಿಟ್ಟವೇನು ಕಂಡಿಯೋದು 3 ಓಟು ನಾನು ಹಾಕಿದೀವಮ್ಮ. ನಾವು ಹಾಕಿರೋದಕ್ಕೆ ಏನಿಯೋ ಬಿದ್ದಿರೋದು ಅವನು. ಕರಿ ಭದ್ರಮ್ಮನ ಮಾತಾಡ್ತೀವಿ. ಭದ್ರಮ್ಮ, 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 ಹೇಳಿ ಏನಾಗಬೇಕಿತ್ತು ಎಲ್ರಿಗೂ? ಹೇಳಿ ಹೇಳಿ. ಬ್ಯಾಡ ಸುಮ್ಕಿರು, ನಿಮ್ಮ ಅಕ್ಕಂತಾಗ ಒದೆ ತಿಂತೀಯ. ಈಗಾಗಲೇ ನೀನು ದೊರುಮ್ದೇಟ್ ಬಿದ್ದವೆ, ಈಗ ಏನಾರ ನೀನು ಮಾತ್ಕೊಡೋದು ದೊರುಮ್ದೇಟ್ ತಿನ್ನೋದು ಇದೆಲ್ಲ ಬೇಕಾ? ಇರಿ, ನಮ್ಮ ಅಕ್ಕ ಬರ್ತದೆ. ನಮ್ಮ ಅಕ್ಕ ಬಂದಮೇಲೆ ನಿಮ್ಗೆಲ್ಲ ಏನು ಬೇಕೋ ಅದೆಲ್ಲ ಮಾಡಿಸ್ಕೊಡ್ತದೆ. ನಿಂತ್ಕೊಳ್ಳಿ, ಸಮಾಧಾನವಾಗಿ ನಿಂತ್ಕೊಳ್ಳಿ. ನಮ್ಮ ಅಕ್ಕಿಗೆ ಬರ್ತದೆ. ಏನು ಎಲ್ಲರೂ ನಮ್ಮನೆ ತಗ ಹುಡುಕ ಬಂದಿದ್ದೀರಾ? ಏನು ಇಸ್ಯಾ? ಬಂದ್ರಲ್ಲ, ಕೇಳ್ಕೊಳ್ಳಿ. ನಂಗೆ ಹೊಸ ಕೆಲಸ ಐತೆ, ನಾನು ಹೋಯ್ತೀನಿ. ಅಕ್ಕ ಏನೋ ಕೇಳು, MLA ಎಲೆಕ್ಷನ್ ನಿಂತ್ಕೊತೀನಿ ಅಂತ ಹೇಳ್ದಲ್ಲ, ಅದಕ್ಕೆ ನಾವು ಬಂದವ್ರೇನೋ. ಹೇಳಿ ಎಲ್ಲ ಏನಾಗಬೇಕಿತ್ತು? ಇಲ್ಲಿ ಗಂಟೆ ಹುಡುಕೊಂಬಿಟ್ಟು ಬಂದ್ಬಿಟ್ಟಿದ್ರಲ್ಲ. ನೋಡಿ, ಇನ್ನು ಎಲೆಕ್ಷನ್ಗೆ 2 ವರ್ಷ ಬಾಕಿ ಐತೆ. ನೋಡೋಣ ಇನ್ನೊಂದು ಈಗಿತ್ತಾಗ ಎಲ್ಲದೇನೋ ಪಕ್ಕನೇ ನಾನಂತಂದ್ರೆ, ಆದರೆ 2 ವರ್ಷ ಬಾಕಿ ಐತೆ. ಅಲ್ಲಿ ಗಂಟೆ ಹೊಸಿ ನೀವು ತಾಳ್ಮೆಯಿಂದ ಇರಬೇಕಾಯ್ತದೆ ಅಷ್ಟೇ. ಇನ್ನು ಒಂದಲ್ಲ ಏನಲ್ಲ 2 ವರ್ಷ, ಬೇಜಾನ್ ದಿನಗಳು ಬಾಕಿ ಅವೆ. ನೀವು ಈಗಲೇನೇ ನಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಇಲ್ಲಿ ಗಂಟೆ ಬಂದ್ಬಿಟ್ರೆ ಹೆಂಗೆ? 2 ವರ್ಷಕ್ಕೆ ಮರ್ತೇ ಹೋಗ್ಬಿಟ್ಟಿರ್ತೀರ ನೀವು. ಆಮೇಕಿಂತ ನಿಧಾನಕ್ಕೆ ಎಲ್ಲರೂ ನನಗೆ ಇದು ಮಾಡಿವ್ರಂತೆ. ಹೋಗಿ ಇವಾಗ ಹೋಗಿ. ನಾವು ಬಂದಿದ್ದು MLA ಎಲೆಕ್ಷನ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಅಲ್ಲ ಕಣಕು. ಅದೇ ನಿಮ್ಗೆ ಓಟ್ ಹಾಕಿದ್ದೀವಲ್ಲ, ನಾವೇ ಕಣಕು ಓಟ್ ಹಾಕಿರೋದು. ಪಂಚಾಯತಿ ಎಲೆಕ್ಷನ್ಗೆ ನಾನು ಈಗ ನಮ್ಮ 3 ಜನನೂ ನಿನಗೆ ಏನೇ ಓಟ್ ಹಾಕಿರೋದು. ನೀವೇನೇನಿಯಾ? ನಮ್ಮ ಮನೆ 3 ಜನ, ನೀವೊಂದು 3 ಜನ, 6 ಜನ. ಇನ್ನೊಂದು 7 ಜನ. ಅದು ಯಾರು ಓಟ್ ಹಾಕವ್ರ ಏನೋ? ನನಗೆ ಓಟ್ ಹಾಕಿದ್ದಕ್ಕೆ ನಿಮ್ಗೆ ಎಲ್ರಿಗೂ ಭಾಳ ಥ್ಯಾಂಕ್ಸ್. ಕೊನೆಗೂ ಬರೆಯೋದು 3 ಓಟ್ ಬಿದ್ದುಬಿಟ್ವಲ್ಲ, ಸೋತ್ಬಿಟ್ಟು ಮರ್ಯಾದೆ ಕಳ್ಕೊಬಿಟ್ಟು ನಾನು ಓಟ್ ಹಾಕಿರೋದಕ್ಕೆ. ಹೆಂಗೋ ಬಿರಿಯಾನಿ ಋಣಕ್ಕೆ ಓಟ್ ಹಾಕಿದ್ರಲ್ಲ, ಅದು ಸಾಕು ಬಿಡಿ. ಋಣ ಎಲ್ಲನೂ. ನನಗಂತೂ ಯಾರು ಒಂದು ಓಟ್ ಹಾಕಿಲ್ಲ ಏನೋ, ನಂಗೆ ಬೇಜಾರಾಗ್ಬಿಟ್ಟಿತ್ತು. ಸದ್ಯ ಇಷ್ಟಾದ್ರೂ ಹಾಕಿದ್ರಲ್ಲ, ಸಾಕು ಬಿಡಿ. ಅದೇ ಈಗ ನಾವು ಓಟ್ ಹಾಕಿದ್ದೀವಲ್ಲ ಅಕ್ಕ, ನಮ್ಮ ಮನೆಗೆ ಸಿಲಿಂಡ್ರು ಖಾಲಿ ಆಗೋಗ್ಬಿಟ್ಟೈತೆ ಸಿಲಿಂಡ್ರು. ಅದಕ್ಕೆ ನೀನು ಕೇಳೋಣ ಅಂತ ಬಂದೆ. ನೀನು ಹೇಳ್ದೆ ಫ್ರೀಯಾಗಿ ಸಿಲಿಂಡ್ರುಗಳು ಕೊಡಿಸ್ತೀನಿ ಅಂತ. ನನಗೆ ಹೊಸಿ ಸಾಲ ಬೇಕಿತ್ತು ಕಣಕ. ನೀನು ಹೇಳ್ದಲ್ಲ ಬಡ್ಡಿ ರಹಿತ ಸಾಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಕೊಡಕ ಒಂದು 20 ಸಾವಿರ ಸಾಲ ಬೇಕಿತ್ತು. ಕೊಟ್ಟರೆ ನಿಧಾನ ತಿಂಗಳ ಇಷ್ಟು ಅಂತ ಹೇಳ್ಬಿಟ್ಟು ತೀರಿಸ್ಕೊಂಡು ಹೋಯ್ತೀನಿ ಅಷ್ಟೇ. ಒಂಚೂರು ಕೊಟ್ಟರೆ ನನಗೆ ಮಗಂಗೆ ಹೆಣ್ಣು ಹುಡ್ಕಕ್ಕೆ ಹೋಯ್ತಾ ಇದ್ದೀವಿ, ನಾನು ನನ್ನ ಮಗ ಇಬ್ರು. ಅಯ್ಯೋ ಪೆಟ್ರೋಲ್ಗೂ ನೆಟ್ಟು ಕಾಸಿಲ್ಲ ನಮ್ಮ ತಗೊಂತೂ. ಈಗಿನ ಕಾಲದಾಗ ಹೆಣ್ಣುಗಳು ಸಿಗಬೇಕು ಅಂದರೆ 10 ಜೊತೆ ಚೊಪ್ಪಲಿ ಸವಿಯಕ್ಕಿಲ್ವಾ? ಅದಕ್ಕೆ 10 ಜೊತೆ ಸುಮ್ಕೇನೆ ಚೊಪ್ಪಲಿ ಸವಿತಾವೆ ಅಂತ ಕೇಳ್ತಿರೋದು ನಾನು. ಒಂದು 20 ಸಾವಿರ 30 ಸಾವಿರ ಕೊಡಿ, ನನ್ನ ಮಗನ ಮದುವೆಗೆ ಏನು ಕೇಳೋದಿಲ್ಲ, ಹೆಣ್ಣು ಹುಡ್ಕ ಕೊಡಿ ಅಷ್ಟೇನೇ ಸಾಕು. ನೀನೇನು ಕೇಳೋದಿಲ್ಲ ನಾನಂತೂ. ಪ್ಲೀಸ್ ಕೊಟ್ಬಿಟ್ಟು ನಮ್ಗೆ ಒಂಚೂರು ಸಹಾಯ ಮಾಡಿ. ನಾವೆಲ್ಲ ನಿನಗೇನೇ ಓಟ್ ಹಾಕಿರೋದು ಕಣಕ. ನೋಡಿ, ನಾನು ಹಂಗೆಲ್ಲ ಕೊಡೋಕ್ಕಿಲ್ಲ. ನಾನು ಗೆದ್ರೇನೇ ಕೊಡ್ತೀನಿ ಅಂತ ಹೇಳಿದ್ದು. ನಾನು ಸುಣ್ಣ ಆಗಿದ್ದೀನಿ, ನಾನೆಲ್ಲ ನಿಮ್ಗೆ ಯಾಕೆ ಕೊಡ್ಬೇಕು ಹೇಳಿ? ಅದು ಹೆಂಗೆ ಕೊಡೋಕ್ಕಾಯ್ತದೆ? ನಾನಂತೂ ಸುಣ್ಣ ಆದಮೇಲೆ ನನಗೆ ಹಂಗೆಲ್ಲ ಕೊಡೋಕ್ಕೆ ಆಗಕ್ಕಿಲ್ಲ ಇವಾಗ. ಗೆದ್ದಿದ್ರೆ ಏನೋ ಒಂದು ಮಾಡ್ತಿದ್ದೆ, ಪಂಚಾಯತಿನಾಗೆಲ್ಲ ಗೆದ್ದುಬಿಟ್ಟಿದ್ರೆ. ಈಗೆಲ್ಲ ಮಾನ ಮರೋದಿ ಎಲ್ಲ ಕೇಳ್ಕೊಂಡಿದ್ದೀನಿ. ನನ್ನ ಕೈಲಿ 10 ಪೈಸೆನೂ ಕೊಡೋಕ್ಕಾಗಿಲ್ಲ. ಸುಮ್ಕೇನೆ ಹೋಗಿ ಆ ಜಯಕ್ಕನ್ ಕೇಳ್ಕೊ ಹೋಗಿ.
ಇದೇನು ಹೇಳ್ತೀಯ ಬುದ್ರಮ್ಮ, ನೀನು ಭರವಸೆ ಕೊಟ್ಟಿದ್ದಕ್ಕೆ ತಾನೇ ನಾವು ಓಟ್ ಹಾಕಿದ್ದು. ಮತ್ತು ಓಟ್ ಹಾಕಿರೋಲ್ಲ ಎಲ್ಲಿ ಹೋಗ್ಬೇಕು, ನಿನ್ಗೆ ಓಟ್ ಹಾಕಿರೋಲ್ಲ ನಿನ್ಗೆ ಹೇಳ್ತೀಯ ಬಿಡ್ತೀಯ ಅದೆಲ್ಲ ನನಗೆ ಗೊತ್ತಿಲ್ಲ. ನಾವೆಲ್ಲನೂ ನಿನಗೆ ಅದೇನೋ ಅಂತಾರಲ್ಲ ಸುಮ್ಮನೆ ಇದು ಮಾಡಿದ್ದೀವಿ ನಾವೆಲ್ಲನೂ ನಿನಗೋಸ್ಕರ ಅಂತ ತಾನೇ ನಾವೆಲ್ಲ ಓಟ್ ಹಾಕಿರೋದು. ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಗಂತೂ ಇವಾಗ ಬೇಕೇ ಬೇಕು ಅಷ್ಟೇ ನೀನು. ಹೋಗ್ರಿ, ನಾನು ಕೊಡೋಕ್ಕಿಲ್ಲ ಏನಿಲ್ಲ. ನಾನು ಗೆದ್ದಿಲ್ಲ ಅಂದರೆ ನಾನು ಯಾಕೆ ಕೊಡಬೇಕು? ನೀವು 3 ಜನ ಓಟ್ ಕಟ್ಕೊಂಡು ನನಗೇನಾಗಬೇಕು? ಹಿಂಗೆ ಯಾಕೆ ಮೋಸ ಮಾಡ್ತೀರಾ? ಸಿಲಿಂಡ್ರ್ ಕೊಡಿ ಫಸ್ಟ್, ನಮಗೆ ಸಿಲಿಂಡ್ರ್ ಕೊಡ್ತೀನಿ ಅಂತ ಭರವಸೆ ಕೊಟ್ಟು ನಾ ಹಾಕಿಲ್ಲ. ಫಸ್ಟ್ ಸಿಲಿಂಡ್ರ್ ಕೊಡೋದು ಕಲ್ತ್ಕೊಳ್ಳಿ ನೀವು. ಅಲ್ಲ ನೀವು ಪರವಾಗಿಲ್ಲ, ಓಟ್ ಹಾಕಿದ್ರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಓಟ್ ಹಾಕ್ಬಿಟ್ಟು ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡು ಇದು ಮಾಡಿದ್ರು ನೀವು ಕೊಡೋಕ್ಕಿಲ್ಲ ಅಂತಂದರೆ ನೀವು ಇನ್ನು ಎಂಥ ಜನ ಇರಬೇಡ ಹೇಳಿ. ನೋಡಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ದಯವಿಟ್ಟು ನಮಗಂತೂ ಕೊಡ್ಬೇಕು ಅಷ್ಟೇ ಏನೇ ನೀವಂತೂ. ಈಗ ನಾನು ಇಷ್ಟು ಕೇಳ್ತಿದ್ದೀನಿ ಅಂತಂದಮೇಲೆ ನಾವು ಓಟ್ ಹಾಕಿರೋದಕ್ಕೆ ಬಂದು ಕೇಳ್ತಿರೋದು. ಬೇಕಾದ್ರೆ ನೀವು ವೋಟಿಂಗ್ ಮಿಷಿನ್ ತೆಗೆಸ್ಬಿಟ್ಟು ನೋಡಿ, ನಾವೇ ನಿಮ್ಗೆ ಓಟ್ ಹಾಕಿರೋದು. ಕೊಡಕ್ಕಿಲ್ಲ ಅಂತ ಹೇಳಿದ್ನಲ್ಲ ನಾನು, ಕೊಡಕ್ಕಿಲ್ಲ ಅಂದ್ರೆ ಕೊಡಕ್ಕಿಲ್ಲ. ಅದೇನು ಮಾಡ್ಕೊತೀರ ಮಾಡ್ಕೋಗಿ. ಏನೋ ಭರವಸೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ, ಗೆದ್ರೆ ಕೊಡ್ತಿದ್ನಪ್ಪ. ಸೋತ್ರು ಕೊಡಕ್ಕೆ ನಂಗೆ ತಲೆ ಕೆಟ್ಬಿಟ್ಟೈತಾ? ನಾನು ಸೋತ್ಬಿಟ್ರೆ ನನಗೆ ಅದೇನು ಹುಚ್ಚಿಡ್ಬಿಟ್ಟೈತೆ ನನಗಂತೂ. ಸುಮ್ಮನೆ ಇಲ್ಲಿಂದ ಎದ್ದೋದ್ರೆ ಸರಿ ನೀವು, ಇಲ್ಲ ಅಂತಂದ್ರು ಅಷ್ಟೇ. ಕೂತ್ಕೊಳ್ರಿ ಇಲ್ಲೇನೆ. ಅದೇನು ಮಾಡ್ತಾಳೆ ನಾನು ನೋಡೇ ಬಿಡ್ತೀನಿ. ಕೂತ್ಕೊಳ್ಳಿ. ಓಟ್ ಹಾಕಿದ್ರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಬಿಟ್ಟು ಇವಾಗ ಇಂಥ ಮೋಸ ಮಾಡೋದೇನೆ ಇವಳು. ಇಲ್ಲೇ ಕುಂತ್ಕೊಂಡಿರ್ತೀವಿ. ನಮ್ಮ ಭರವಸೆ ಕೊಟ್ಟರವೆಲ್ಲ ನಮ್ಮ ಈಡೇರ ಗಂಟೆ ಇಲ್ಲೇ ಕುಂತ್ಕೋತೀವಿ. ನಿಮ್ಗೆ ಗ್ಯಾರಂಟಿ ನಂಬ್ಕೊಂಡೆ ತಾನೆ ನಾವು ಓಟ್ ಗಿಟ್ ಎಲ್ಲ ಹಾಕಿದ್ದು. ಇವಾಗ ಎಲ್ಲನೂ ಸೋಲ್ತೀವೋ ಗೆಲ್ತೀವಲ್ಲ ನಮ್ಗೆ ಗೊತ್ತಿಲ್ಲ. ಗ್ಯಾರಂಟಿ ಕೊಟ್ಮೇಲೆ ಅದನ್ನ ಉಳಿಸ್ಕೋಬೇಕು. ನಾವು ಪಾಪ ಅಂತ ಹೇಳ್ಬಿಟ್ಟು ಆ ಜಯಕ್ಕೂ ಓಟ್ ಹಾಕಿದಂಗೆ ನಿನಗೆ ಬೋದ್ರಿ ನಿಂಗೆ ಓಟ್ ಹಾಕಿದ್ದಕ್ಕೆ ನೀನು ಇಂಥ ಕೆಲಸ ಮಾಡೋದು. ಎದ್ದೋಗಕ್ಕಿಲ್ಲ, ನೀನು ಕೂಡ ಗಂಟೆ ಎದ್ದೋಗಕ್ಕಿಲ್ಲ, ಇಲ್ಲೇ ಕುತ್ಕೋತೀವಿ. ಎದ್ದೋಳ್ರೆ ಮೇಕೆ. ಈಗ ಎದ್ದೋಳ್ತಿರೋ ಇಲ್ವೋ ಹೇಳು ಸುಮ್ಕೇನಿಯ? ಎದ್ದೋಳ್ರೆ. ನಾವ್ಯಾಕೆ ಎದ್ದೋಳಣ? ಫಸ್ಟ್ ನಮಗೆ ಕೊಟ್ಟರೆ ಭರವಸೆ ಕಾಸನ್ನ ನಮಗೆ ಕೊಡು, ಹೋಯ್ತೀವಿ. ನನ್ನ ಮಗಂಗೆ ಹೆಣ್ಣು ನೋಡಕ್ಕೆ ಕಾಸು ಕೊಡ್ತೀಯ ಅಂತಾನೆ ನೀನು ಓಟ್ ಹಾಕಿದ್ದು ನಿನ್ನ ಮಕ್ಕಕ್ಕೆ. ಈಗ ಕೊಡಕ್ಕಿಲ್ಲ ಅಂದರೆ ಹೆಂಗೆ ಹೇಳು? ಅಕ್ಕ ನೀನು ಸಿಟ್ಟು ಮಾಡ್ಕೋಬೇಡ, ನಾನು ಎಲ್ಲಾನು ಯಾಂಡ್ಲು ಮಾಡ್ತೀನಿ. ಯಾಂಡ್ಲುವಾ ನೀನು ಸುಮ್ಕೆ ಹೋಗಿ. ನೀನು ಯಾಕೆ ಟೆನ್ಷನ್ ತಗತ್ತೀಯ? ಹೋಗು. ಇವ್ರಿಗೆ ಹೆಂಗ್ಲ ಬುದ್ಧಿ ಹೇಳೋದು? ಗೆದ್ರೆ ಕೊಡ್ತಾರೆ, ಸೋತ್ರೆ ಯಾರಲ್ಲ ಕೊಟ್ಟರು ನೋಡ್ಲ ಹೆಂಗೆ ಹೇಳ್ತಾವಳೆ. ಗೆದ್ರೆ ಕೊಡ್ತೀನಿ ಅಂತ ಹೇಳ್ದೆ, ಸೋತ್ರೆ ಕೊಡ್ತೀನಿ ಅಂತ ನಾನು ಹೇಳಿದ್ನೆಲ್ಲ ಇವ್ಳಿಗುತ್ ಕಳಿಸ್ರ. ಇವ್ರಿಗೆಲ್ಲನೂ ನನಗೆ ಪಿತ್ತ ಎಲ್ಲ ನೆತ್ತಿ ಗೊತ್ತಿಸ್ತಾವೆ. ಸುಮ್ಕೇನಿಯ ಇವ್ನು ಮನೆ ಅಳಿಗಳಿದ್ದಂಗೆ ಸುಮ್ಮನೆ ನೆಮ್ಮದಿ ಗಿರಕ್ಕೂ ಬಿಡಕ್ಕಿಲ್ಲ ನನಗಂತೂ. ನೋಡು ಮಂತಾಗ ಬಂದ್ಬಿಟ್ಟು ಕೂತಿರೋದು. ಇವ್ರ ಓಟ್ ಯಾರಿಗೆ ಬೇಕಿತ್ತು? ಇವ್ರ ಓಟ್ ನೀವು ವಾಪಸ್ ತಗೊಂಡು ಹೋಗಕ್ಕೆ ಕೇಳು. ನನಗೆ ಇವ್ರ ಓಟು ಬೇಡ, ಏನು ಬೇಡ. ಸುಣ್ಣಾಗಿದ್ದೀನಿ, ಬಿದ್ದಿರೋದು ಬರೀ 13 ಓಟು. ಇವ್ರ ಓಟ್ ನನ್ನನ್ನು ಕೇಳಿದ್ನಾ? ನನಗೆಲ್ಲ ಕೇಳಿದೆ. 13 ಓಟ್ ಏನಾರ ಕೇಳಿದ್ನಾ ಹೇಳು? ಅವ್ವ ಮನೆಯಾಳಿ, ಓಟ್ ಹಾಕಿದ್ವಲ್ಲ ನಾವು, ಬೇಕಿತ್ತು ನಮ್ಗೆ ಇದೆಲ್ಲ ನಿಂತಾಗ ಅನ್ನಿಸ್ಕೊಳ್ಳೋದು ಬೇಕಿತ್ತು ಬಿಡೆ. ಏನೋ ಬಿಡು ಅಂತ ಹೇಳ್ಬಿಟ್ಟು ಹಾಕಿದ್ವಲ್ಲ, ಬೇಕಿತ್ತ ನಮ್ಗೆ ಇದೆಲ್ಲನೂ. ಸರಿಯಾಗಿ ಮಾಡ್ಬಿಟ್ಟೆ ನೀನಂತೂ. ನೀನು ಇಲ್ಲೇ ನಿಂಗೆ ಹಾಕಿದೇನೆ, ನೀನು ಸೋಲ್ದಿದ್ದಂಗೆ ಇತ್ತಿಗೆ ನೀನು ಆಮೇಲೆ ಲಕ್ಷಣಗೆ ನಿಂಗೆ ಓಟ್ ಹಾಕಿದ್ರೆ ಹೇಳಿ ನಿಂಗೆ ಕೊಲ್ ತಗೊಂಡು ಹಾಕ್ತಾರೆ ಎಲ್ಲರೂ. ನೀನು ಭರವಸೆ ಕೊಡೋಕೆ ನಂಗಿತ ಬಂದರೆ ಭರವಸೆ ಕೊಟ್ಟರೆ ಭರವಸೆ ಉಳಿಸ್ಕ. ನಂಗೆ 30,000 ರೂಪಾಯಿ ಕೊಟ್ಟರೆ ಕೆಪ್ಗೋಯ್ತೀನಿ. ಇಲ್ಲಾಂದರೆ ನಿನ್ನ ಹೆಸರಿನಾಗೆ ಪಂಚಾಯತಿ ಕಲಾಕ್ಬಿಡ್ತೀನಿ ಅಷ್ಟೇ. ನಿಂಗೆ ಭರವಸೆ ಕೊಟ್ಟು ಮೋಸ ಮಾಡೋಳೆ ಅಂತ. ನಿಮ್ಮ ಈ ಒಣ ಬೆದರಿಕೆಗೆಲ್ಲ ಎದುರ್ಕೊಳ್ಳೋಂಥ ಜನ ಅಲ್ಲ ನಾನು. ಸುಮ್ಮನೆ ನೀನು ನೆಟ್ಗೋಯ್ತಿರಿ ಅಷ್ಟೇನಿಯಾ. ಸುಮ್ಮನದೇನು ಅಂತಾರಲ್ಲ, ಈ ಸುಮ್ಮನಿರೋಕ್ಕಾಗದಿರೋದೇನು ಹಿರುವೆ ಬಿಟ್ಕೊಂಡ್ರು ನಂಗೆ ಮಾಡ್ಕೊಬೇಡಿ. ಸುಮ್ಕೇನಿಯಾ ಸುಮ್ಮನೋಗಿ. ಈ ಬದ್ರಿ ಏನು ಅಂತ ನಿಮಗೆ ಭಾಳ ಚೆನ್ನಾಗಿ ಗೊತ್ತಲ್ಲ. ನಿಮಗೆ ಬದ್ರಿ ಕತೆ ಸುಮ್ಮನೆ ಅಂತಾಗ ನೀವೆಲ್ಲನೂ ಇದು ಮಾಡಕ್ಕೆ ಬರಬೇಡಿ. ನೀವು ತೆಪ್ಪಗೋಯ್ತಾ ಇರ್ರಿ. ಸುಮ್ಕೇನೆ ಬಂದ್ಬಿಟ್ರು ಹಾಡ್ದಾಗ ಹೇಳೋಕ್ಕೆ 13 ಓಟ್ ಬಿದ್ದವಂತೆ. 13 ಓಟಾಗಿ ನಾನು ದೇಶ ಕಟ್ಟಾಕಾಯ್ತದೆ. 13 ಓಟಾಗಿ ಎದೋಗಿ ಸುಮ್ಕೇನೆ. ಮಹನೀಯರೇ ಮತ್ತು ಮಹಿಳೆಯರೇ, ಮುಚ್ಕೊಂಡು ಕೂತ್ಕಳ. ಇವ್ನು ಬಾಸ್ನ ಒಬ್ಬ ಯಾಕೆ ಬಂದ? ಇವ್ನು ನಮಗೂ ಕೇಳಿ ಬಾಸ್ನ ಸಾಕಾಗೋಗ್ಬಿಟ್ಟೈತಿ. ಭರವಸೆ ಅಂತ ಕೊಟ್ಬಿಟ್ಟು ಹೆಂಗೆ ಹೇಳ್ತಾರೆ ನೋಡು. ಫಸ್ಟ್ ಅಂದ್ಬಿಟ್ಟು ಇಲ್ಲಿ ಕಾಸು ಮಾಡ್ಗು. ಆನೆಕಿನ್ ಮಹನೀಯರೇ ಮಹಿಳೆಯರೇ ಅಂತ ಶುರು ಮಾಡಿವಂತೆ. 3 ಜನ ಕುಂತಿದ್ದೀವಿ. ಬಾಸ್ನ ತೆಗೆಯೋಯ್ತಾನೆ. ಬಾಸ್ನವ ಸುಮ್ಮನೆ ಹೋದ್ರೆ ಸರಿ ಇಲ್ಲ, ಟೋಪಿಗೆ ಇಟ್ಬಿಟ್ಟು ಕಳಿಸ್ಬಿಡ್ತೀವಿ ಅಷ್ಟೇನಿಯಾ. ಹೋಗ್ಲಾ ಸುಮ್ಕೇನೆ ಇಸ್ಕೊಂಬಿಟ್ಟು ಹೋಗ್ಲಾ. ಇಲ್ಲೇ ಧರಣಿ ಕೂತ್ಕೊಬಿಡು ಅನ್ಕೊಂಡ್ರಮ್ಮಿ. ನಾವಂತೂ ಎದ್ದೋಗದೇನಿಯ ಬೇಡ. ಮೋಸ ಮಾಡ್ಬಿಟ್ಲು ಇವಳು ಅಂತೂ. ನಮಗೆ ಓಟ್ ಎಲ್ಲರೂ ಹಾಕ್ರಿ, ಓಟ್ ಹಾಕ್ತವ್ರಿಗೆಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿಗೆ ನಾವು ಹಾಕೋದೇನು ಅಲ್ಲ. ನಮ್ಮ ಓಟ್ಗೇನು ಬೆಲೆ ಬೇಡವೆ? ಒಂದೊಂದು ಓಟ್ಗೂ ಬೆಲೆ ಐತೆ. ಹಾಕಿದ್ದೆ ತಪ್ಪಾಗೋಗ್ಬಿಡ್ತೀವಿ ಮನೆಯಾಳಿಗೆ ಓಟೇನೇನಿಯ. ಅವತ್ತು ಹೇಳ್ದೆ ನನ್ನ ಮಗ ಸುಮ್ಕಿರಮ್ಮ ಯಾಕೆ ಹಾಕ್ತೀಯಾ ನಾನು ಜಯಕ್ಕಂಗೆ ಹಾಕ್ತೀನಿ ಅಂತ. ನಾನು ಕೇಳಲಿಲ್ಲ. ಏನೋ ನಿಂಗೆ ಒಂದು ಹೆಣ್ಣು ಹುಡ್ಕೊಂದು ದಾರಿ ಸಿಗ್ತದೆ ಕಣ್ಲ ಮಗ ಅಂತ ಹೇಳ್ಬಿಟ್ಟು ನಾನು ಹಾಕಿದ್ರೆ ಸರಿಯಾಗಿ ಮಾಡ್ಬಿಟ್ರು. ನನಗಂತೂ ಬೋಡಾಯ್ತದ. ಅವಳು ಬಿಡೋಕ್ಕಿಲ್ಲ. ಇಲ್ಲೇ ಧರಣಿ ಕೂತ್ಕೊತೀನಿ. ನೀವೇನೋ ನಮ್ಮ ಅತ್ತೆ ಗೊಟ್ಟಾಕಿರೋರು ಪುಣ್ಯವಂತರು. ಹಬ್ಬಬ್ಬ ನೀವೇನು ಹೇಳಿ, ನಮ್ಮ ಅತ್ತೆ ನಿಮ್ಮನ್ನ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಬೇಕು. ಊರೆಲ್ಲ ಹೋಗಿ ತುಪ್ಪ ಹಾಕ್ತಿದ್ದಾಗ ಪಾಪ ನೀವು ಅಯ್ಯೋ ಓಟ್ ಹಾಕ್ಬಿಟ್ಟು ನಮ್ಮ ಅತ್ತೆನ ಗೆಲ್ಸಕ್ಕಿಂತ ಪ್ರಯತ್ನ ಪಟ್ಟಿದ್ದೀರಾ. ನಿಮಗೆ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ನಿಮ್ಮನ್ನ ನಮ್ಮ ಅತ್ತೆ ಅಲ್ವೇ? ಛೇ ಈ ಥರ ಮಾಡೋದು ನನಗೆ ಭಾಳ ನೋವು ಉಂಟು ಮಾಡ್ತದೆ. ದೇವ್ರ ನಾನು ಒಂದೇ ಓಟ್ ಬಿದ್ದಿದ್ರು ಅವ್ರ ಪಾದ ಜೆರಾಕ್ಸ್ ಮಾಡ್ಕೊಬಿಡ್ಬೋದು ನಮ್ಮ ರೂಮಾಗ ಹಾಕತ್ತಾ ಇದ್ದೆ ನಾನು ಅಂತದ್ರಾಗ ನಮ್ಮ ಅತ್ತೆ ಈ ಥರ ಎಲ್ಲ ಮಾಡ್ತಿರೋ ತಪ್ಪೇನೇನಿಯ. ನೀವು ಅಷ್ಟು ಭರವಸೆ ಇಟ್ಕೊಂಡು ಹಾಕ್ಬಿಟ್ಟಿದ್ದೀರಾ ಓಟ. ಅಷ್ಟೊಂದೆಲ್ಲನೂ ಇಷ್ಟಪಟ್ಬಿಟ್ಟು ನಮ್ಮ ಅತ್ತೆಗೆ ನಿಮ್ಮನ್ನೆಲ್ಲ ಹಿಂಗೆ ಬೊಯ್ದುಬಿಟ್ಟು ಕಳಿಸದೆ. ನೀವಾಗಿದ್ದು ಸುಮ್ಮನಿದ್ದೀರಾ. ನಾನಾಗಿದ್ರೆ ಬಿಟ್ಬಿಟ್ಟೆನಾ ಬೆಳಗಿನ ಸಂಜೆ ಗಂಟೆ ಹಿಂಗೆ ಕುಂತ್ಕೊಂಡ್ಬಿಡ್ತಾ ಇದ್ದೆ. ಧರಣಿ ಕುತ್ಕೊಂಡ್ಬಿಡ್ತಿದ್ದೆ. ಅಲ್ಲ ಏನು ಹೇಳಿ, ನಮ್ಮ ಅತ್ತೆ ನಿಮ್ಮ ವಿಷಯದಾಗ ಮಾಡಿರೋ ತಪ್ಪೇನೇನಿಯ. ಶಾನೆ ದೊಡ್ಡ ತಪ್ಪು ಮಾಡ್ಬಿಟ್ಟು ನಮ್ಮ ಅತ್ತೆ. ನಿಮಗೆ ಸನ್ಮಾನ ಮಾಡ್ಬೇಕು. ನೀವು ಇನ್ನೂ ಕರೆದ್ಬಿಟ್ಟು 13 ಜನ ಓಟು ಇವ್ರ ಮನೇಲಿ ಮುಟ್ಟು ಇನ್ನು 10 ಜನದಾಗೆ ನೀವು 3 ಜನ ಲೆಕ್ಕ ಹಾಕೊಳ್ಳಿ. ನೀವು ನಿಮ್ಮನ್ನು ಹೆಂಗೆ ನೋಡ್ಕೋಬೇಕು ನಮ್ಮ ಅತ್ತೆ. ಅದೇ ಹೇಳಮ್ಮಿ, ನೀನು ನ್ಯಾಯ ಬಿಟ್ಟಿದ್ದು ಮಾತಾಡ್ತೀಯಾ? ನಿಮ್ಮ ಅತ್ತೆ ಇಂಥ ಮಾತನ್ನದೇ ನೀನೇನು ಹೇಳು? ನೀನು ಸರಿಯಾಗಿ ಹೇಳ್ದೆ ಬಿಡವ. ನೀನು ನಮಗೆ ಸರಿಯಾಗಿದೆಯಾ ನೀನಂತೂ. ತಕ್ಕ ಸೊಸೆ ನೀನಂತೂ. ನಮಗಂತೂ ತಕ್ಕ ಸೊಸೆ. ಒಳ್ಳೇದು ಹೇಳ್ದೆ. ನಾವೇನು ಬಿಟ್ಟವೆ? ನಾವು ಧರಣಿಯ ಕುಂತಿರೋದು. ನಾವು ಸಂಜೆ ಗಂಟೆ ಎದ್ದೋಗಕ್ಕಿಲ್ಲ. ಅಲ್ಲ ಮತ್ತು ಭರವಸೆ ಯಾಕೆ ಕೊಡಬೇಕಿತ್ತು? ಇಡಿಯೋ ಎಲ್ಲನೂ ಐತೆ. ಭರವಸೆ ಮಗ ನಾನು ಕೊಟ್ಟಿಲ್ಲ ಅಂತ ನಾನು ಹೇಳ್ಬಿಡ್ಲಿ. ಅವಳು ಇಡಿಯೋನೇ ನಮ್ಮ ತಾಗೈತೆ. ಅವಳು ಭರವಸೆ ಕೊಟ್ಟಿರೋದು. ನಾವು ಏನೋ ಆಸೆಗೆ ತಾನೆ ನಾವು ಯಾಕಿದ್ದು. ಅಬ್ಬಬ್ಬ ಎಂಥ ಒಳ್ಳೆ ಕೆಲಸ ಮಾಡಿದ್ದೀರಾ. ಭರವಸೆಗಳು ಓಟಾಕಿದ್ರಲ್ಲ, ಅನುಭವಿಸಿ ಅಂದರೆ ಬಿಡಬೇಡಿ. ಇಸ್ಕೊಳ್ಳಿ ನಮ್ಮ ಅತ್ತೆ ಹತ್ರ ಸರಿನಾ? ಎಲ್ಲರೂ ಇಲ್ಲೇ ಕುಂತ್ಕೊಳ್ಳಿ. ಇಲ್ಲೇ ಕುಂತ್ಕೊಂಡು ಹಂಗೆ ಕೇಳ್ತಾನೇ ಇರಿ. ಬಿಟ್ಟಿ ಭಾಗಿಗಳಲ್ವಾ, ಕೇಳಿ
ನೋಡ್ದ ಸಸ್ಯನೇ ಎಷ್ಟೋ ವಾಸಿ ನಮ್ಮ ಪರ ಮಾತಾಡಿದ್ಲು ನೋಡು ಪಾದ ಎಲ್ಲ ಜೆರಾಕ್ಸ್ ಮಾಡ್ಕೊಂಡು ಹೋಗ್ಬಿಟ್ಟು ಮನೆಗೆ ಇಕ್ಕೊಳ್ಳೋಳಂತೆ ಅವಳಿಗೆ ಏನೋ ಓಟ್ ಹಾಕಿದ್ರೆ ಏನೇ ಹೇಳಕ್ಕ ನಾವು ಸುಮ್ಮನಿದ್ದಷ್ಟು ಅಂದರೆ ಇವಳು ಹಿಂಗೇನಿಯ ನಾವು ಹಂಗೆಲ್ಲ ಸುಮ್ಮನೆ ಇರಬಾರ್ದು. ನಾನು ಈಗಲೇ ಹೇಳಿದ್ದೀನಿ ಸುಮ್ಮನೆ ಇಲ್ದಿದ್ದಂಗೆ ಹೆಂಗನ ಮಾಡ್ಬಿಟ್ಟು ಕುಂತ್ಕೊಬಿಟ್ಟು ಕಿಸ್ಕೊಂಡು ಏನೇ ಹೋಗಬೇಕು. ಇಲ್ಲ ನೋಡಿರಿ ಪಂಚಾಯತಿಗೆ ಹೇಳೋಣ ಓಟ್ ಹಾಕಿ ನನ್ನನ್ನು ಗೆಲ್ಲಿಸ್ರಿ ಅಂತ ಹೇಳಿದ್ಲು. ಮತ್ತು ಓಟ್ ಹಾಕಿರಲ್ಲ ಎಲ್ಲಿಗೆ ಹೋಗಬೇಕು? ಈ ಅಮ್ಮಂಗೆ ಓಟ್ ಹಾಕಿರಲ್ಲ ನಾವು ಈಗ ಎಲ್ಲಿಗೆ ಹೋಗ್ಬೇಕು ಹೇಳು? ಮನೆ ಮುಚ್ಕೊಂಡು ಹೋಗ್ಬೇಕಾ? ನಾವೇನಾದ್ರೂ ಈಗ ಜಯಕ್ಕಂತಾಗ ಹೋಗಿ ಕೇಳ್ಬಿಟ್ರೆ ಜಯಕ್ಕ ಸುಮ್ಮನೆ ಬಿಡ್ತದೆ ನಮ್ಮನ್ನ? ನಮ್ಗೇನು ಓಟ್ ಹಾಕಿಲ್ಲ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಇದು ಮಾಡಾಕಿಲ್ವ ಅಕ್ಕಯ್ಯ? ಕೇಳಕ್ಕೆ ನಮಗೆ ಮಕ್ಕನ ಇರ್ತದೇನಕ್ಕ? ನೀನೇ ಹೇಳು. ಓಟ್ ಹಾಕಿರೋರು ಬಂದು ಅಂತ ಕುಂತಿದ್ವಿ ಕಣಕ್ಕ, ಏನು ದೌಲತ್ ಮಾಡ್ತಾಳೆ ನೋಡಕ್ಕ, ದೌಲತ್ತು ದಿಮಾಕು ಹೇಳ್ದು ಬೋಲ್ ಆಯ್ತು ಕಣಕ್ಕೋ. ಪಂಚಾಯತಿ ಕಲಾಕ್ಸನ್ ಸುಮ್ಮನಿರು. ಅದು ಎಷ್ಟೊತ್ತಾಯ್ತದ ಅಷ್ಟೊತ್ತು ಇಲ್ಲೇ ಕುಂತ್ಕೊಂಡಿರೋಣ, ಹಳ್ಳಾಡೋದು ಬೇಡ. ಯವ್ವ ನೀವು ಇನ್ನೂ ಎದ್ದೋಗಿಲ್ವೇ? ಎದ್ದೋಗೋದು ಬಿಟ್ಬಿಟ್ಟು ಇದೇನು ಮಾಡ್ತಿದ್ದೀರಾ? ಮಳೆ ಗೊತ್ತಾಯ್ತು, ಶುರುವಾಯ್ತು ಮಳೆ. ಎದ್ದೋಗಿ ಸುಮ್ಕೇಣಿಯ, ನೀವು ಕೊಟ್ಟರೆ ಓಟಾಗ ನನಗೆ ಗೆಲ್ಲಕ್ಕಾಗಕ್ಕಿಲ್ಲ. ಹಂಗಾರೆ ನಮ್ಮ ಓಟ್ ಎಲ್ಲ ವೇಸ್ಟ್ ಏನು? ಹಂಗಾರೆ ಯಾಕೆ ವೇಸ್ಟ್ ಆಗಕ್ಬಿಡಿ ನಮ್ಮ ಓಟ? ಹಾಕಿರೋ ಓಟಕ್ಕೆ ತಕ್ಕನಂಗೆ ಕಾಸು ಕೊಟ್ರೆ ಏನೇ ಸರಿ. ಇಲ್ಲ ಅಂತಂದ್ರೆ ನಾವೇನು ಎದ್ದು ಹಾಕಿಲ್ಲ ಹೇಳು, ನಾವು ಹಿಂಗೆ ಕುಂತ್ಕೊಂಡಿರ್ತೀವಿ. ಮಳೆ ಬಿಸಿಲು ಗಾಳಿ ಸುಳಿ ಯೋನ್ ಮುನ್ನು ನಾವು ಹಿಂಗೆ ಕುಂತಿರ್ತೀವಿ. ನಿಂಗೆ ಓಟ್ ಹಾಕಿದ್ದಕ್ಕೆ ನಮಗೆ ಬೆಲೆ ಬೇಡವೇನು? ನಿನ್ನ ಸಸ್ಯ ನೋಡು ನಮ್ಮನ್ನ ಪೂಜೆ ಮಾಡ್ತೀನಿ ಅಂತಾಳೆ. ಬಿದ್ದಿರೋದು 13 ಓಟು ಅಂತದಾಗ 13 ಜನಕ್ಕೆ ಸಹಾಯ ಮಾಡಕ್ಕೆ ನಿಂಗೆ ಹೋಗತ್ತೆ ಅಲ್ವೇ ನಿನಗೆ? ಅತ್ತೆ ಪಾಪ ಏನೋ ಕೇಳ್ತಾವ್ರು, ನೀವು ಮಾಡಬೇಕು ತಾನೇ? ಪಾಪ ಅವ್ರು ನೋಡಿದ್ರು ಅಯ್ಯೋ ಅನ್ನಿಸ್ತದೆ. ನೀವು ಸುಮ್ಮನೆ ಕುಂತ್ಕೊಳ್ಳಿ ಫಿಟ್ಟಿಂಗ್ ರಾಣಿ, ಕುತ್ಕ ಸುಮ್ಕೇನೆ. ಈಗ ಹೇಳ್ರಪ್ಪ, ನಮ್ಮ ಅತ್ತೆಗೆ ಓಟ್ ಹಾಕಿರೋರಿಗೆ ಯಾವ ಥರ ನ್ಯಾಯ ಕೊಡಿಸ್ಬೇಕು ಅಂತ ನೀವೇನೇ ಹೇಳಿ. ಹಂಗೇನೇ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೇನಿಯಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆಯಾ ನೋಡ್ರಪ್ಪ.